ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತೆ ಅಂದರೆ ಈ ವರ್ಷ 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಅರ್ಜಿಯನ್ನು ಆಹ್ವಾನಿಸಲಿದ್ದಾರೆ. ಹಾಗಾಗಿ ನಾನು ಈಗಾಗಲೇ ಬಹಳಷ್ಟು ವಿಡಿಯೋಗಳನ್ನು ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತೆ ಯಾವ್ಯಾವ ಪಾಠಗಳ ಮೇಲೆ ಪ್ರಶ್ನೆಗಳನ್ನು ಕೇಳುತ್ತಾರೆ ಅಂತ ತಿಳಿಸಿರುತ್ತೇನೆ. ಇದೀಗ 5ನೇ ತರಗತಿಯ ಕೃಷಿ ಪಾಠದ ಮೇಲೆ ಕೇಳಬಹುದಾದ ಮಾದರಿ ಪ್ರಶ್ನೆಗಳನ್ನು ತಮಗೆ ನೀಡ್ತಾ ಇದ್ದೀನಿ. ಈ ಪ್ರಶ್ನೆಗಳು ಇವು ಆದರ್ಶ ವಿದ್ಯಾಲಯಗಳಿಗೂ ಮತ್ತು ಮೈನಾರಿಟಿ ಮೊರಾರ್ಜಿ ಪ್ರವೇಶ ಪರೀಕ್ಷೆಗೂ ಕೂಡ ಉಪಯುಕ್ತವಾಗಬಹುದು. ಓಕೆ, ಮೊದಲನೇ ಪ್ರಶ್ನೆ ನೋಡೋಣ. ರೈತ ಗೀತೆ ಬರೆದ ಕವಿ ಹೆಸರು. 4 ಆಪ್ಷನ್ಸ್ಗಳು: ಎ ಕುವೆಂಪು ಅವರು, ಬಿ ದ.ರಾ ಬೇಂದ್ರೆ, ಸಿ ವಿಕ್ರು ಗೋಕಾಕ್, ಡಿ ಶಿವರಾಮ್ ಕಾರಂತ್. ಇಲ್ಲಿ ರೈತ ಗೀತೆ ಬರೆದ ಕವಿ ಯಾರು ಅಂದರೆ ಅವರು ಕುವೆಂಪು ಅವರು, ರಾಷ್ಟ್ರಕವಿ ಕುವೆಂಪು ಅವರು ಬರೆದಿದ್ದಾರೆ. ಇನ್ನು ಎರಡನೇ ಪ್ರಶ್ನೆ: ಇವರಿಗೆ ತಮ್ಮದೇ ಆದ ಸ್ವಂತ ಜಮೀನು ಇರುವುದಿಲ್ಲ, ತಮ್ಮ ಜೀವನ ಸಾಗಿಸಲು ಬೇರೆಯವರ ಜಮೀನಿನಲ್ಲಿ ಕೆಲಸ ಮಾಡುತ್ತಾರೆ. ಇಲ್ಲಿ ಆಪ್ಷನ್ಸ್ಗಳು: ಎ ದೊಡ್ಡ ಕೃಷಿಕರು, ಬಿ ಕೃಷಿ ಕಾರ್ಮಿಕರು, ಸಿ ಸಣ್ಣ ಕೃಷಿಕರು, ಡಿ ಯಾರು ಅಲ್ಲ. ಇಲ್ಲಿ ಇವರಿಗೆ ಸ್ವಂತ ಜಮೀನು ಇರುವುದಿಲ್ಲ ಮತ್ತು ತಮ್ಮ ಜೀವನ ಸಾಗಿಸೋದಕ್ಕೋಸ್ಕರ ಬೇರೆಯವ್ರ ಜಮೀನಿನಲ್ಲಿ ಕೆಲಸ ಮಾಡ್ತಾರೆ. ಅಂದರೆ ಅವರು ಯಾರು ಅಂದರೆ ಇಲ್ಲಿ ಕೃಷಿ ಕಾರ್ಮಿಕರು ಆಗುತ್ತಾರೆ. ನೆಕ್ಸ್ಟ್ ಪ್ರಶ್ನೆ: ಇವರಿಗೆ ತಮ್ಮ ಜಮೀನಿನಲ್ಲಿ ಬೆಳೆಯುವ ಬೆಳೆಗಳನ್ನು ಮಾರಿ ಜೀವನ ಸಾಗಿಸುತ್ತಾರೆ, ಸ್ವಲ್ಪ ಜಮೀನು ಇರುತ್ತದೆ. ಇಲ್ಲಿ ಆಪ್ಷನ್ಸ್ಗಳು: ಎ ಸಣ್ಣ ಕೃಷಿಕರು, ಬಿ ದೊಡ್ಡ ಕೃಷಿಕರು, ಸಿ ಕೃಷಿ ಕಾರ್ಮಿಕರು, ಡಿ ಯಾರೂ ಅಲ್ಲ. ಇಲ್ಲಿ ಇವರಿಗೆ ಜಮೀನು ಸ್ವಲ್ಪ ಜಮೀನು ಇರುತ್ತದೆ, ಅವರು ತಮ್ಮದೇ ಜಮೀನಲ್ಲಿ ಬೆಳೆಯುವ ಬೆಳೆಗಳನ್ನು ಮಾರಿ ಅದರಿಂದ ಬಂದ ಹಣದಿಂದ ಜೀವನ ಸಾಗಿಸ್ತಾರೆ. ಹಾಗಾಗಿ ಅವರು ಯಾರು ಅಂದರೆ ಸಣ್ಣ ಕೃಷಿಕರು ಆಗುತ್ತಾರೆ. ನೆಕ್ಸ್ಟ್ ಇದೊಂದು ಮಳೆಯಾಧಾರಿತ ಬೆಳೆ. ಎ ಕಬ್ಬು, ಬಿ ಕಾಫಿ, ಸಿ ಚಹಾ, ಡಿ ಸಜ್ಜೆ. ನೋಡ್ರಿ, ಕಬ್ಬು, ಕಾಫಿ, ಚಹಾ ಇವುಗಳಿಗೆ ಇಲ್ಲಿ ಸಾಕಷ್ಟು ನೀರಿನ ಅವಶ್ಯಕತೆ ಇರುತ್ತದೆ. ಹಾಗಾಗಿ ಇಲ್ಲಿ ಸಜ್ಜೆ ಇದೆಯಲ್ಲ, ಇದೊಂದು ಮಳೆಯಾಧಾರಿತ ಬೆಳೆ ಆಗುತ್ತದೆ. ಯಾಕಂದರೆ ಈ ಸಜ್ಜೆ ಬೆಳೆಯುವುದಕ್ಕೆ ಸಾಕಷ್ಟು ನೀರು ಬೇಕು ಅಂತ ಇಲ್ಲ. ಹಾಗಾಗಿ ಕಬ್ಬು, ಕಾಫಿ, ಚಹಾಗಳಿಗೆ ಅತಿ ಹೆಚ್ಚು ನೀರು ಬೇಕಾಗುತ್ತದೆ. ಹೀಗಾಗಿ ಸಜ್ಜೆ ಆನ್ಸರ್ ಆಗುತ್ತದೆ. 5ನೇದು ಇದೊಂದು ನೀರಾವರಿ ಬೆಳೆ. ಜೋಳ, ತೊಗರಿ, ಸಜ್ಜೆ, ಭತ್ತ. ನೋಡ್ರಿ, ಅತಿ ಹೆಚ್ಚು ನೀರು ಬೇಕಾಗುತ್ತೆ ಭತ್ತ ಬೆಳೆಯುವುದಕ್ಕೆ. ಜೋಳ, ತೊಗರಿ, ಸಜ್ಜೆಗೆ ಅಷ್ಟು ನೀರು ಬೇಕಾಗುವುದಿಲ್ಲ. ಭತ್ತಕ್ಕೆ ಸಾಕಷ್ಟು ನೀರಿನ ಅವಶ್ಯಕತೆ ಇರುತ್ತದೆ. ಹಾಗಾಗಿ ಇದು ಒಂದು ನೀರಾವರಿ ಬೆಳೆ ಆಗುತ್ತದೆ ಭತ್ತ. 6ನೇದು ನೀರು ಬೆಳೆಗಳ ಮೇಲೆ ತುಂತುರು ರೂಪದಲ್ಲಿ ಸಮವಾಗಿ ಬೀಳುವಂತೆ ಮಾಡುವ ನೀರಾವರಿ. 4 ಆಪ್ಷನ್ಸ್ಗಳು: ಎ ಹನಿ ನೀರಾವರಿ, ಬಿ ತುಂತುರು ನೀರಾವರಿ, ಸಿ ಬಾವಿ ನೀರಾವರಿ, ಡಿ ಕಾಲುವೆ ನೀರಾವರಿ. ಅಂದರೆ ನೀರನ್ನು ಬೆಳೆಗಳ ಮೇಲೆ ತುಂತುರು ರೂಪದಲ್ಲಿ ಸಮವಾಗಿ ಬೀಳುವಂತೆ ಮಾಡುವಂಥದ್ದು ಯಾವುದು ಅಂದರೆ ಅದು ತುಂತುರು ನೀರಾವರಿ. ಬಿ ಆಪ್ಷನ್ ಸರಿಯಾದ ಆನ್ಸರ್ ಆಗುತ್ತದೆ. 7ನೇದಾಗಿ ಇಲ್ಲಿ ಕೊಡಗು ಜಿಲ್ಲೆಯ ಪ್ರಮುಖ ಬೆಳೆ. 4 ಆಪ್ಷನ್ಸ್ಗಳು: ಎ ತೊಗರಿ, ಬಿ ಜೋಳ, ಸಿ ಕಾಫಿ, ಡಿ ಗೋಧಿ. ಇಲ್ಲಿ ಆನ್ಸರ್ ಯಾವುದು ಅಂದರೆ ಕೊಡಗು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬೆಳೆಯುವಂಥ ಒಂದು ಬೆಳೆ ಯಾವುದು ಅಂದರೆ ಕಾಫಿ ಆಗುತ್ತದೆ. ಸಿ ಆನ್ಸರ್. ಈ ರೀತಿ ತಾವುಗಳು ಈ ಪ್ರಶ್ನೆಗಳನ್ನು ಸರಿಯಾಗಿ ನೋಟ್ಸ್ ಮಾಡ್ಕೊಳ್ಳಿ. 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗುತ್ತದೆ ಅಂತ ತಿಳಿಸ್ತಾ ಇದ್ದೀನಿ. ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು.